ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಸ್ ಶಿ ಈಸ್ ಬ್ರೀತಿಂಗ್. ಸಿಸ್ಟರ್, ಇಮಿಡಿಯೇಟ್ ಆಗಿ ICU ಶಿಫ್ಟ್ ಮಾಡಿ. ಹಾಗೆ ವೆಂಟಿಲೇಟರು, ಆಕ್ಸಿಜನ್ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ. ನಾನು ಹೇಳೋ ಎಲ್ಲ ಟ್ರೀಟ್ಮೆಂಟ್ಗಳಿಗೂ ಎಲ್ಲ ಕರೆಕ್ಟಾಗಿ ವ್ಯವಸ್ಥೆ ಮಾಡ್ಕೊಂಬಿಡಿ. ಹರಿ ಇಮಿಡಿಯೇಟ್ಲಿ, ಬೇಗ. ದೀಪಿಕಾ, ಮೊದಲು ಈ ವಿಷಯನ ದತ್ತ ತಾತಂಗೆ, ಸಿರಿಗೆ, ಸಂಧ್ಯಾ ಮುಟ್ಟಿಸ್ಬೇಕು. ಅಮ್ಮ ನಮ್ಮನ್ನು ಬಿಟ್ಟು ಹೋಗಿಲ್ಲ, ಅಮ್ಮ ಜೀವಂತವಾಗಿದ್ದಾರೆ. ಹೋಗಿ ಹೇಳು. ಸರಿ, ನಾನು ಕಾಲ್ ಮಾಡ್ತೀನಿ. ಮಹೇಶ, ನಾನು ನಿನ್ಗೆ ಹೇಳಿಲ್ವಾ, ತುಳಸಿಯವ್ರಿಗೆ ಏನೂ ಆಗೋದಿಲ್ಲ. ಇದು ನನ್ನ ಹೃದಯದ ಮಾತು. ತುಳಸಿಯವ್ರು ಎದೆ ಬಡಿತ ನನ್ನ ಹೃದಯ ಗೊತ್ತಾಗುತ್ತೆ ಕಣೋ. ಅವರು ನನ್ನ ಜೀವ. ಅವ್ರಿಲ್ದೆ ನಾನು ಇರ್ತೀನ? ನಾನು ಬದುಕಿದ್ದೀನಿ ಅಂದರೆ ಅವ್ರು ಜೀವಂತವಾಗಿ ಇದ್ದೇ ಇರ್ತಾರೆ. ನಿಜ ಅಣ್ಣ, ನಿನ್ನ ಮಾತು ನಿಜ. ಅಪ್ಪ, ಅಮ್ಮ ಉಳ್ಕೊಬಿಟ್ರು. ಪ್ರಪಂಚದಲ್ಲಿ ಇದಕ್ಕಿಂತ ದೊಡ್ಡ ವರ ಇನ್ನೇನು ಸಿಗಕ್ಕೆ ಸಾಧ್ಯ ಹೇಳಿ? ಅಮ್ಮನ ಪ್ರೀತಿ ನಮ್ಗೆ ಉಳ್ಕೊಬಿಡ್ತು ಅಪ್ಪ. ಹೌದು ಡ್ಯಾಡಿ, ನಮ್ಮ ಮನೆ ಕತ್ಲಾಗ್ಲಿಲ್ಲ, ನಮ್ಮ ಮನೆ ಬೆಳಕು ಆರಲಿಲ್ಲ. ನಮ್ಮಮ್ಮಂಗೆ ಏನೂ ಆಗಿಲ್ಲ, ನಮ್ಮನ್ನ ಬಿಟ್ಟು ಹೋಗ್ಲಿಲ್ಲ. ಇದೆಲ್ಲ ಹೇಗ್ ಸಾಧ್ಯ? ಸತ್ತವಳು ಬದುಕ್ ಬರೋಕ್ ಹೇಗ್ ಸಾಧ್ಯ? ಇದೆಲ್ಲ ನಿಜಾನೋ ಕನ್ಸು ಒಂದು ಗೊತ್ತಾಗ್ತಾ ಇಲ್ಲ. ಕಂಗ್ರ್ಯಾಚುಲೇಷನ್ಸ್. ಇದನ್ನ ಪವಾಡ ಅನ್ಬೇಕು ಅಥವಾ ನಿಮ್ಮೆಲ್ಲರ ಪ್ರಾರ್ಥನೆಗೆ ಸಿಕ್ಕಿರೋ ವರ ಅನ್ಬೇಕು, ನನಗಂತೂ ಗೊತ್ತಾಗ್ತಿಲ್ಲ. ಇಟ್ಸ್ ಅ ಮೆಡಿಕಲ್ ಮಿರಾಕಲ್. ತುಳಸಿ ಅವ್ರಿಗೆ ಪ್ರಜ್ಞೆ ಬಂದಿದೆ. ಶಿ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಡಾಕ್ಟರ್, ನಾನೀಗ ತುಳಸಿಯವ್ರನ್ನ ನೋಡ್ಬೋದಾ? ಖಂಡಿತ ನೋಡ್ಬೋದು. ನೀವು ಅವ್ರನ್ನ ಮಾತಾಡಿಸ್ಬೋದು. ಈಗ ಅವರು ಎಲ್ಲ ಮೆಡಿಸಿನ್ಸ್ಗೂ ರೆಸ್ಪಾಂಡ್ ಮಾಡ್ತಿದ್ದಾರೆ. ಅವ್ರ ಹಾರ್ಟ್ ಬೀಟು, BP, ಪಲ್ಸು ಎಲ್ಲ ನಾರ್ಮಲ್ ಆಗಿದೆ. ತುಂಬಾ ಥ್ಯಾಂಕ್ಸ್ ಡಾಕ್ಟರ್. ಆದ್ರೆ ಇದೆಲ್ಲ ಹೇಗ್ ಸಾಧ್ಯ? ನೀವೇ ತಾನೇ ಅವ್ರು ತೀರ್ಕೊಂಡಿದ್ದಾರೆ ಅಂತ ಹೇಳಿದ್ದು. ಹಾರ್ಟ್ ಬೀಟ್ ಇಲ್ಲ, ಪಲ್ಸ್ ಇಲ್ಲ ಅಂತ ಹೇಳಿದ್ರಿ. ಹೌದು, ಇದೊಂದು ರೇರ್ ಕೇಸು. ಈ ರೀತಿ ಹಾರ್ಟ್ ಬೀಟ್ ನಿಂತಿರೋ, ಪಲ್ಸ್ ನಿಂತಿರೋ ವ್ಯಕ್ತಿ ಮತ್ತೆ ಬದುಕಿ ಬರೋದನ್ನ ನಮ್ಮ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಆಟೋ ರೆಸಿಸಿಟೇಷನ್ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ದೇಹದಲ್ಲಿ ಯಾವುದಾದ್ರೂ ಒಂದು ಟಾಕ್ಸಿಕ್ ಅಂಶ ಸೇರಿ ನಮ್ಮ ಬ್ರೈನ್ ದೇಹದ ಇತರ ಅಂಗಗಳಿಗೆ ಸಿಗ್ನಲ್ ಕೊಡೋದನ್ನ ನಿಲ್ಲಿಸುತ್ತೆ. ಆಗ ತಾತ್ಕಾಲಿಕವಾಗಿ ಹೃದಯದ ಬಡಿತ ನಿಲ್ಲತ್ತೆ, ಪಲ್ಸ್ ಕೂಡ ನಿಲ್ಲತ್ತೆ. ಆ ವ್ಯಕ್ತಿನ ಮೆಡಿಕಲಿ ಡೆಡ್ ಅಂತ ಕನ್ಸಿಡರ್ ಮಾಡಿದ್ರು ಆ ವ್ಯಕ್ತಿ ಮತ್ತೆ ಬದುಕು ಬರುವಂತಹ ಸಾಧ್ಯತೆಗಳು ಇರುತ್ತೆ. ಅಂತ್ಯಕ್ರಿಯೆಗೆ ಅಂತ ಕರ್ಕೊಂಡು ಹೋದಂತಹ ವ್ಯಕ್ತಿ ಮತ್ತೆ ಬದುಕಿದ್ದಾರೆ, ಸತ್ತಿದ್ದಾರೆ ಅಂತ ಡಿಕ್ಲೇರ್ ಮಾಡಿದ ವ್ಯಕ್ತಿ ಮತ್ತೆ ಎದ್ದಿದ್ದಾರೆ. ಇದನ್ನೆಲ್ಲ ನೀವು ನೋಡಿರ್ತೀರಾ. ನಿಜವಾಗ್ಲೂ ನಮ್ ನಂಬಿಕೆ ಪ್ರಕಾರ ಹೇಳೋದಾದ್ರೆ ನಿಮ್ಮೆಲ್ಲರ ಪ್ರಾರ್ಥನೆ ತುಳಸಿ ಅವ್ರಿಗೆ ಫಲ ಕೊಟ್ಟಿದೆ. ದೇವ್ರು ತುಳಸಿ ಅವ್ರಿಗೆ ಮರುಜನ್ಮ ಕೊಟ್ಟಿದ್ದಾನೆ. ಡಾಕ್ಟರ್, ನಾವು ಅಮ್ಮನ ಈಗಲೇ ನೋಡ್ಬೇಕು. ಖಂಡಿತ. ಸಿಸ್ಟರ್, ಇವ್ರನ್ನೆಲ್ಲ ಒಳಗಡೆ ಬಿಡಿ. ಅಮ್ಮ, ಅಳ್ತಿದ್ದೀರಾ?
ಈಗ ನಾನು ಬಂದಾಯ್ತಲ್ಲ ಇನ್ನು ನಿಮ್ಮ ಯಾರ ಕಣ್ಣಲ್ಲೂ ನೀರಿರಬಾರ್ದು. ಮಗು ಇಲ್ಲಿ ಪೂರ್ಣಿ. ಪೂರ್ಣಿ ಈಗಷ್ಟೇ ಇಲ್ಲೇ ಇದ್ಲು. ಒಳಗೆ ಬರ್ತೀನಂತ ಮೊದಲು ಅವಳೇ ಹೇಳಿದ್ದು. ಪೂರ್ಣಿಯಲ್ಲೇ? ಇಲ್ಲೇ ಇದ್ದೀನಿ, ಬಂದೆ. ಈ ಮಗು ನಮ್ಮ ಪಾಲಿಗೆ ದೇವತೆ. ಹೌದಣ್ಣ, ಅದಕ್ಕೆ ಮರುಜನ್ಮ ಕೊಟ್ಟಿರೋ ದೇವತೆನೆ. ನಾನು ಹೇಳಿದ್ದೇನು, ನೀನ್ ಮಾಡಿರೋದೇನು? ಸತ್ತವಳು ಹೇಗ್ ಬದುಕ್ ಬರೋಕ್ ಸಾಧ್ಯ? ಅದೇ ಗೊತ್ತಾಗ್ತಿಲ್ಲ ಮೇಡಮ್. ಜನರಲ್ ಅನಸ್ತೇಷಿಯಾ ಹೈ ಡೋಸೇಜ್ ಕೊಟ್ಟಿದೆ, ಅದ್ರ ಜೊತೆ ಬೇರೆ ಟಾಕ್ಸಿಕ್ ಮೆಡಿಸಿನ್ಸ್ ಕೂಡ ಕೊಟ್ಟಿದೆ. ಅದರಿಂದ ಅವ್ರ ಹಾರ್ಟ್ ಬೀಟ್ ನಿಂತೋಗ್ಬೇಕಾಗಿತ್ತು. ಯಾವ್ದು ಹೇಗ್ ರಿಯಾಕ್ಟ್ ಮಾಡಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಡಾಕ್ಟರ್ ಚೆಕ್ ಮಾಡಿದಾಗ ಅವ್ರ ಹಾರ್ಟ್ ಬೀಟ್ ನಿಂತೋಗಿತ್ತು ಮೇಡಮ್. ಹಾಗಿದ್ರೆ ನಿಂತು ಹೋಗಿದ್ ಹೃದಯ ಮತ್ತೆ ಹೇಗ್ ಬಡ್ಕೊಳಕ್ ಸಾಧ್ಯ? ಒಂದು, ನೀನ್ ಸರಿಯಾಗಿ ಕೆಲಸ ಮಾಡಿಲ್ಲ, ಅಥವಾ ಸತ್ತೋಗಿದ್ದಾಳೆ ಅಂತ ಡಾಕ್ಟರ್ ಸುಮ್ಮನೆ ಹೇಳಿದ್ದಾರೆ. ನನ್ಗಿದ್ ಯಾವ್ದನ್ನು ನಂಬೋಕಾಗ್ತಿಲ್ಲ. ಒಟ್ನಲ್ಲಿ ನನ್ ಪ್ಲಾನ್ ಎಲ್ಲ ಹಾಳಾಗೋಯ್ತು. ಕ್ಷಮಿಸಿ ಮೇಡಮ್, ನನ್ನ ಕೈಲಿ ಏನ್ ಸಾಧ್ಯನೋ ಅದನ್ನೆಲ್ಲ ಮಾಡಿದೀನಿ. ಅದಕ್ಕೂ ಮೇಲೆ ನಾನೇನು ಮಾಡಕ್ ಆಗ್ತಿರ್ಲಿಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ ಕೆಲ್ಸ ಕಳ್ಕೊಂಡು ಕಂಬಿ ಎಣಿಸ್ಬೇಕಾಗಿತ್ತು. ಅಪ್ಪಿ ತಪ್ಪಿ ಇದನ್ನೆಲ್ಲ ಮಾಡೋದಕ್ಕೆ ನೀವೇ ಹೇಳ್ಕೊಟ್ಟಿದ್ದು ಅಂತ ಗೊತ್ತಾಗಿದ್ದಿದ್ರೆ ನಿಮ್ಗೂ ಅಪಾಯ ಆಗ್ತಿತ್ತು. ತುಳಸಿಯವರ ಆಯಸ್ಸು ಗಟ್ಟಿಯಾಗಿದೆ, ಅವ್ರ ವಿಲ್ ಪವರು ಜಾಸ್ತಿ ಇದೆ ಅನ್ಸುತ್ತೆ. ಸ್ಟಾಪ್ ಇಟ್. ಇಂಥ ಮಾತುಗಳನ್ನ ಆಡೋಕೆ ನಾಚಿಕೆ ಆಗಲ್ವಾ ನಿನ್ಗೆ? ನಿನ್ನಿಂದ ಅವಳನ್ನ ಕೊಲ್ಲೋಕ್ಕಾಗಿಲ್ಲ ಅಂತ ಮಾತ್ರಕ್ಕೆ ಅವಳು ವಿಲ್ ಪವರ್ ಚೆನ್ನಾಗಿದೆ, ಅವಳ ಆಯಸ್ಸು ಗಟ್ಟಿಯಾಗಿದೆ ಅಂತ ಹೇಳ್ತಾ ಇದೆಯಲ್ಲ. ಕೊಡೋ ಡೋಸೇಜನ್ನ ಸ್ವಲ್ಪ ಹೆಚ್ಚಾಗಿ ಕೊಟ್ಟಿದ್ರೆ ಏನಾಗ್ತಿತ್ತು ನಿನಗೆ? ಮೇಡಮ್, ಅದಕ್ಕೂ ಮೀರಿ ಡೋಸೇಜ್ ಕೊಟ್ಟಿದ್ರೆ ರಿಯಾಕ್ಟ್ ಆಗಿ ನಾಳೆ ದಿನ ಅವ್ರ ಬ್ಲಡ್ ರಿಪೋರ್ಟ್ ಅಲ್ಲೋ ಅಥವಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲೋ ಗೊತ್ತಾಗ್ಬೋದು ಅಂತ ಹೀಗೆ ಮಾಡಿದ್ದೆ. ದಯವಿಟ್ಟು ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಈ ವಿಷಯದ ಬಗ್ಗೆ ನಾವಿಬ್ರು ಜಾಸ್ತಿ ಮಾತಾಡಿದ್ರೆ ನಮ್ಮಿಬ್ರಿಗೂ ತೊಂದರೆ ತಪ್ಪಿದ್ದಲ್ಲ. ಹಲೋ ಹಲೋ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.